ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಬೆಂಗಳೂರು ಹಾಸನ ಮಂಗಳೂರು ರೈಲು ಸಂಚಾರ ಮಾರ್ಚ್ 26ರಿಂದ ಕಾರ್ಯಾರಂಭ. ಹೌದು, ಕಳೆದ 20 ವರ್ಷಗಳಿಂದ ಈ ಒಂದು ಕೆಲಸ ಆಗದೆ ಆಗಿ ಬಿದ್ದಿದ್ದಂಥ ಬೆಂಗಳೂರು ಹಾಸನ ನಡುವಿನ ರೈಲು ಸಂಚಾರಕ್ಕೆ ಕೊನೆಗೂ ಮುಹೂರ್ತ ಕೂಡಿಬಂದಿದೆ. ಯಶವಂತಪುರದಿಂದ ಹಾಸನಕ್ಕೆ ಸಂಪರ್ಕ ಕಲ್ಪಿಸುವ ನೂತನ ಇಂಟರ್ಸಿಟಿ ಎಕ್ಸ್ಪ್ರೆಸ್ ರೈಲು ಮಾರ್ಗಕ್ಕೆ ಇದೇ ಮಾರ್ಚ್ 26ರಂದು ಚಾಲನೆ ದೊರೀತಾ ಇದೆ. ಈ ರೈಲು ಮುಂದೆ ಅಲ್ಲಿಂದ ಮಂಗಳೂರಿಗೂ ಸಹ ಪ್ರಯಾಣವನ್ನ ಬೆಳೆಸುತ್ತೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಹಾಸನ ಮಂಗಳೂರಿಗೆ ಪ್ರಯಾಣಿಸುವಂತ ಪ್ರಯಾಣಿಕರು ಸಮಯದ ಉಳಿತಾಯವನ್ನ ಮಾಡಬಹುದು. ಈ ಹಿಂದೆ ಮಂಗಳೂರಿಗೆ ಹೋಗುವಂತ ಟ್ರೈನು ಮೈಸೂರಿಗೆ ಹೋಗಿ ಅಲ್ಲಿಂದ ಹಾಸನಿಗೆ ಹೋಗಿ ಹಾಸನದಿಂದ ಮಂಗಳೂರಿಗೆ ಹೋಗ್ಬೇಕಿತ್ತು, ಅಥವಾ ಬೆಂಗಳೂರಿನಿಂದ ಅರಸೀಕೆರೆಯಿಂದ ಹಾಸನದಿಂದ ನಂತರ ಮಂಗಳೂರಿಗೆ ಹೋಗ್ಬೇಕಿತ್ತು. ಆದರೆ ಈಗ ಡೈರೆಕ್ಟ್ ಆಗಿ ಬೆಂಗಳೂರಿನಿಂದ ಹಾಸನಿಗೆ ಹೋಗಿ ಹಾಸನದಿಂದ ಮಂಗಳೂರಿಗೆ ಟ್ರೈನು ಹೋಗುತ್ತೆ. ಇದರಿಂದ ಅವ್ರಿಗೆ ತುಂಬಾ ಟೈಮು ಸೇವ್ ಆಗುತ್ತೆ. ಬೆಂಗಳೂರಿನಿಂದ ಹಾಸನಕ್ಕೆ ಇಂಟರ್ಸಿಟಿ ಟ್ರೈನನ್ನು ಕೂಡ ಶುರು ಮಾಡಲಾಗಿದೆ. ಈ ಒಂದು ಇಂಟರ್ಸಿಟಿ ಟ್ರೈನ್ ಪ್ರತಿದಿನ ಇರುತ್ತೆ. ಹಾಸನದಿಂದ ಬೆಂಗಳೂರಿಂದ ಹಾಸನ್ಗೆ ಇರುತ್ತೆ ಮತ್ತು ಪ್ಯಾಸೆಂಜರ್ ಟ್ರೈನ್ ಕೂಡ ಇದೆ. ಇದರ ಜೊತೆಗೆ ಕೂಡ್ಲಾ ಎಕ್ಸ್ಪ್ರೆಸ್ ಅಂತ ಕೂಡ ಇನ್ನೊಂದು ಟ್ರೈನ್ನ ಬಿಟ್ಟಿದ್ದಾರೆ. ಒಟ್ಟು 3 ಇಂಟರ್ಸಿಟಿ ಪ್ಯಾಸೆಂಜರ್ ರೈಲು ಮತ್ತು ಕೂಡ್ಲಾ ಎಕ್ಸ್ಪ್ರೆಸ್ ಅನ್ನ ಬೆಂಗಳೂರಿಂದ ಹಾಸನಿಗೆ ಮತ್ತು ಹಾಸನದಿಂದ ಮಂಗಳೂರಿಗೆ ನೀವು ಇದರ ಮೂಲಕ ಪ್ರಯಾಣವನ್ನ ಬೆಳೆಸಬಹುದು. ಈ ಹಿಂದೆ ಇದ್ದಂಥ ಮೈಸೂರು ಮಾರ್ಗಕ್ಕೆ ಮಂಗಳೂರಿಗೆ ಹೋಗ್ತಿದ್ದಂಥ ಟ್ರೈನನ್ನು ಈಗ ಸ್ಥಗಿತಗೊಳಿಸಿ ಡೈರೆಕ್ಟ್ ಆಗಿ ಬೆಂಗಳೂರಿಂದ ಹಾಸನದಿಂದ ಮಂಗಳೂರಿಗೆ ಹೋಗುವಂಥ ಟ್ರೈನನ್ನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆಯಂತೆ. ಇದರಿಂದ ಪ್ರಯಾಣಿಕರಿಗೆ ಅನುಕೂಲ ಆಗಲಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ನಿಮ್ಗೇನಿಸುತ್ತೆ, ಒಂದು ಹಾಸನ ಬೆಂಗಳೂರು ಮತ್ತು ಮಂಗಳೂರಿನ ನಡುವೆ ಒಂದು ಇಂಟರ್ಸಿಟಿ ಟ್ರೈನ್ ಬರ್ತಿರುವಂಥದ್ದು? ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.